ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಸಹನಾ ಕಿಶೋರ್ ವ್ಲಾಗ್. ನಾನು ಒಂದು ಸರನ ವೇರ್ ಮಾಡಿದ್ದೀನಿ ನೋಡಿ. ಈ ಥರ ಒಂದು ಸರನ ನಾನು ಗುಂಡುಗಳನ್ನ ತೊಗೊಂಡು ಪೋಣಿಸಿಸ್ಕೊಂಡಿದ್ದು. ನಾನು ಇದನ್ನು ತೊಗೊಂಡಿದ್ದು 3.5 ಗ್ರಾಮಲ್ಲಿ. ಇದ್ರ ಬಗ್ಗೆ ಆಲ್ರೆಡಿ ಹಳೆ ವಿಡಿಯೋದಲ್ಲೇ ತಿಳಿಸ್ಕೊಟ್ಟಿದ್ದೀನಿ. ಬಟ್ ಈ ಥರ ಒಂದು ಗುಂಡುಗಳನ್ನ ಉಪಯೋಗಿಸಿ ತುಂಬ ಡಿಸೈನ್ ಆಗಿರೋಂಥ, ಅಂದರೆ ಇನ್ನೂ ಚೆನ್ನಾಗಿರೋಂಥ ಡಿಸೈನಲ್ಲೂ ಕೂಡ ನೀವು ಸರಗಳನ್ನ ಮಾಡಿಸ್ಕೋಬೋದು. ಅದು ಯಾವ ರೀತಿ ಅನ್ನೋದನ್ನು ಇವತ್ತು ನಾನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ಒಂದು ಸರನ ನಾನು ಮಾಡಿಸಿದ್ದು ಭಾರತ್ ಜ್ಯುವೆಲ್ಲರ್ಸಲ್ಲಿ. ಬಟ್ ನನ್ನ ಫ್ರೆಂಡ್ ಒಬ್ಬರು ಸೇಮ್ ಸರನ ಫೋಟೋ ತೆಗೆಸ್ಕೊಂಡು, ಅಂದರೆ ಫೋಟೋ ಕಳಿಸಿಸ್ಕೊಂಡು ಅವ್ರಿಗೆ ಗೊತ್ತಿರೋಂಥ ಒಂದು ಅಂಗಡೀಲಿ ಮಾಡಿಸ್ಕೊಳಕ್ಕೆ ಅಂತೇಳಿ ವಿಚಾರಿಸಿದ್ದಾರೆ. ಅವ್ರಿಗೆ 3 ಗ್ರಾಮ್ಗೆ ಮಾಡಿಕೊಡ್ತೀವಿ ಅಂದ್ರಂತೆ. ಆ ಒಂದು ಅಂಗಡಿ ಕೂಡ ಅಶೋಕ ರೋಡಲ್ಲೇ ಬರುತ್ತೆ. ನೀಲಕಂಠ ಜ್ಯುವೆಲ್ಲರ್ಸ್ ಅಂತ ಅಂಗಡಿ ನೇಮು. ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡಿಕೊಡ್ತೀನಿ. ನಾನು ಆ ಒಂದು ಅಂಗಡಿನ ವಿಸಿಟ್ ಮಾಡಿಲ್ಲ, ಅದಕ್ಕೇ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ನನ್ನ ಫ್ರೆಂಡ್ ಹೇಳಿದ್ರು ಅಂತ. ಏಕೆಂದರೆ ಭಾರತ್ ಜ್ಯುವೆಲ್ಲರ್ಸಲ್ಲಿ ಕೆಲವೊಬ್ಬರು ವಿಚಾರಿಸಿದ್ವಿ ಅಂತ ಹೇಳಿದ್ದಾರೆ. ಇನ್ನೂ ನಿಮಗೆ ಬೇಕು ಅಂದರೆ ನೀಲಕಂಠ ಜ್ಯುವೆಲ್ಲರ್ಸಲ್ಲಿ ಕೂಡ ವಿಚಾರಿಸ್ಕೋಬೋದು ಈ ಥರ ಗುಂಡುಗಳ ಬಗ್ಗೆ. ನಾನು ನಿಮಗೆ 1 ಗ್ರಾಮ್ಗೆ 2 ಅಥವಾ 1 ಬರೋ ಅಂಥ ಗುಂಡುಗಳನ್ನ ತೊಗೊಂಡು ಯಾವ ರೀತಿ ಸರನ ಮಾಡ್ಕೋಬೋದು ಅಂತ ಇವತ್ತು ನಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಸುಮಾರು ಡಿಸೈನ್ಸ್ಗಳಿವೆ ನೋಡಿ. ಈ ಥರ ಒಂದು ಡಿಸೈನ್ಗಳಲ್ಲೂ ಕೂಡ ನೀವು ತಗೊಂಡು ತುಂಬ ಚೆನ್ನಾಗಿರೋಂಥ ಸರಗಳನ್ನ ಮಾಡಿಸ್ಕೋಬೋದು. ಅದು ಎಷ್ಟೆಷ್ಟು ಗ್ರಾಮ್ ಇದೆ ಅನ್ನೋದನ್ನು ಅಲ್ಲೇ ಮೆನ್ಷನ್ ಮಾಡಿದ್ದೀನಿ ನೋಡಿ. ಈ ರೀತಿ ನೀವು ನೋಡಿಕೊಂಡು ಯಾವ್ದು ಬೇಕು ಅದನ್ನು ತೊಗೋಬೋದು. ಇದು ಯಾವುದೇ ವ್ಯಾಕ್ಸ್ ಮಿಶ್ರಿತ ಗುಂಡಾಗಿರೋದಿಲ್ಲ, ಫುಲ್ ಗೋಲ್ಡೇ ಇರುತ್ತೆ. ಅದರಿಂದ ನೀವು ವಾಪಸ್ ಕೊಟ್ಟರು ಕೂಡ ನೀವು ಯಾವ ರೇಟಲ್ಲಿ ತೊಗೊಂಡಿರ್ತೀರೋ ಅಷ್ಟೇ ರೇಟಿಗೆ ತೊಗೋತಾರೆ. ಈ ಒಂದು ಜ್ಯುವೆಲ್ಲರ್ಸು, ಅಂದರೆ ಭಾರತ್ ಜ್ಯುವೆಲ್ಲರ್ಸೇ ಆಗಿರ್ಬೋದು, ನೀಲಕಂಠ ಜ್ಯುವೆಲ್ಲರ್ಸೇ ಆಗಿರ್ಬೋದು, 2 ಅಂಗಡಿಲೂ ಕೂಡ ಚೆನ್ನಾಗಿರೋಂಥ ಚಿನ್ನನೇ ಇರೋದು. 916 ಹಾಲ್ಮಾರ್ಕ್ ಚಿನ್ನನೇ ಇರೋದು ನೋಡಿ. ಈ ರೀತಿ ಒಂದು ಗುಂಡುಗಳನ್ನ ನೀವು ತೊಗೊಂಡು ತುಂಬ ಚೆನ್ನಾಗಿರೋಂಥ ಸರಗಳನ್ನ ಮಾಡಿಸ್ಕೋಬೋದು. ನಿಮಗೆ ಇದರಲ್ಲಿ ಫುಲ್ಲು ಫಿಲ್ ಆಗಿರೋ ಥರ ಗುಂಡುಗಳು ಕೂಡ ಸಿಗುತ್ತೆ. ಹಾಗೆಯೇ ಒಂದು ಸ್ವಲ್ಪ ಪಂಜರ ಥರ, ಅಂದರೆ ಮೇಲ್ಗಡೆ ಕೋಟಿಂಗ್ ಮಾತ್ರ ಗೋಲ್ಡ್ ಇರುತ್ತೆ, ಒಳಗಡೆ ಎಲ್ಲ ಸ್ವಲ್ಪ ಖಾಲಿ ಇರೋ ಥರನೂ ಕೂಡ ಸಿಗುತ್ತೆ. ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರ ಒಂದು ಗುಂಡನ್ನ ತೊಗೊಂಡು ಯಾವ ರೀತಿ ಒಂದು ಸರನ ಮಾಡಿಸ್ಕೋಬೋದು ಅಂತ ಡಿಸೈನ್ಸ್ಗಳನ್ನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ನೋಡಿ. ತುಂಬಾ ಚೆನ್ನಾಗಿ ಬರುತ್ತೆ. ಬೇರೆ ಯಾವುದೇ ಒಂದು ರೀತಿ ಒಡವೆಗಳೇ ಬೇಡ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ನಾನು ಕೂಡ ವೇರ್ ಮಾಡಿದ್ದೀನಿ ನೋಡಿ. ಅದು ತುಂಬಾ ಚೆನ್ನಾಗಿ ಕಾಣಿಸ್ತು. ಅದನ್ನು ನನಗೆ ಎಷ್ಟೊಂದು ಜನ ಕೇಳಿದ್ದಾರೆ, ಎಲ್ಲಿ ತೊಗೊಂಡ್ರಿ ಅಂತ. ಅದನ್ನು ನಾನೇ ಓನಾಗಿ ಮಾಡಿಸ್ಕೊಂಡಿರೋದು. ಈ ರೀತಿ ನೀವು ಗುಂಡುಗಳನ್ನ ತೊಗೊಂಡು ಮಾಡಿಸ್ಕೋಬೋದು ನೋಡಿ. ಈ ಥರ ಪಂಜರ ಥರನೂ ಇರುತ್ತೆ, ಫಿಲ್ ಆಗಿರೋ ಥರನೂ ಇರುತ್ತೆ. ನೀವು ಇದ್ರ ಜೊತೆಗೆ ಮುತ್ತನ್ನ ಯೂಸ್ ಮಾಡಿ ಮಾಡಿಸ್ಕೋಬೋದು, ಅಥವಾ ಅವಳನ ಮಿಕ್ಸ್ ಮಾಡಿ ಮಾಡಿಸ್ಕೋಬೋದು, ಅಥವಾ ಮಣಿಗಳನ್ನ ಮಿಕ್ಸ್ ಮಾಡಿ ಮಾಡಿಸ್ಕೋಬೋದು. ಕರಿಮಣಿನೂ ಕೂಡ ಮಾಡಿಸಿ ಅಂದರೆ ಮಿಕ್ಸ್ ಮಾಡಿ ಈ ಥರ ಒಂದು ಗುಂಡುಗಳನ್ನ ಹಾಕಿ ಮಾಡಿಸ್ಕೋಬೋದು. ಈ ಥರ ಒಂದು ಡಿಸೈನ್ಸ್ಗಳನ್ನ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಈ ಒಂದು ಡಿಸೈನ್ಗಳಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತೋ ಆ ಒಂದನ್ನು ಸ್ಕ್ರೀನ್ಶಾಟ್ ತೆಗೆದು ನೀವಿರೋಂಥ ಒಂದು ಪ್ಲೇಸಲ್ಲೇ ಜ್ಯುವೆಲ್ಲರ್ಸ್ ಅಂಗಡಿಗಳಲ್ಲಿ ತೋರಿಸ್ಬಿಟ್ಟು ಕೂಡ ಮಾಡಿಸ್ಕೋಬೋದು. ಆಲ್ಮೋಸ್ಟ್ ಎಲ್ಲ ಜ್ಯುವೆಲ್ಲರ್ಸ್ ಅಂಗಡಿಲೂ ಕೂಡ ಮಾಡ್ತಾಯಿದ್ದಾರೆ ಇವಾಗ. ಅಕಸ್ಮಾತ್ ನಿಮಗೆ ಗೊತ್ತಿಲ್ಲ ಅಂದರೆ ನೀವು ಮೈಸೂರಲ್ಲಿ ಬಂದರೆ ಅಶೋಕ ರೋಡಲ್ಲೇ ಕೆಲವೊಂದು ಸುಮಾರು ಅಂಗಡಿಗಳಿವೆ. ಯಾವುದಾದ್ರೂ ಒಂದು ಅಂಗಡಿಲೂ ಕೂಡ ಮಾಡಿಕೊಡ್ತಾರೆ. ನಿಮ್ಗೆ ಹಂಗೂ ಇದಾಗಿಲ್ಲ ಅಂದರೆ ನೀಲಕಂಠ ಜ್ಯುವೆಲ್ಲರ್ಸು ಅಥವಾ ಭಾರತ್ ಜ್ಯುವೆಲ್ಲರ್ಸಲ್ಲಿ ಮಾಡಿಸ್ಕೋಬೋದು. ಹಾಗೆ ನನಗೆ ಅನಿಸೋ ಪ್ರಕಾರ ಹೇಳಬೇಕು ಅಂದರೆ ನೀವು ಫಿಲ್ ಮಾಡಿರೋ ಅಂಥದ್ದನ್ನ ಗುಂಡುಗಳನ್ನೇ ತೊಗೊಳ್ಳಿ. ಈ ಥರ ಅಂದರೆ ಸ್ವಲ್ಪ ಪಂಜರ ಥರ ಇರುತ್ತಲ್ಲ, ಆ ಥರ ತೊಗೊಂಡ್ರೆ ಅಷ್ಟು ಚೆನ್ನಾಗಿ ಬರಲ್ಲ ನೋಡಿ. ಈ ಥರ ಫಿಲ್ ಮಾಡಿರೋ ಥರ ತೊಗೊಂಡ್ರೆ ನೀವು ಮುತ್ತು ಅವಳ ಯಾವ ಥರನಾದರೂ ಮಿಕ್ಸ್ ಮಾಡಿಸಿದ್ರು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನೀವು ವಾಪಸ್ ಕೊಟ್ಟರು ಕೂಡ ಸ್ವಲ್ಪ ಒಳ್ಳೆ ರೇಟೇ ಕೊಡ್ತಾರೆ. ಅದು ಫಿಲ್ ಮಾಡಿರೋದು ರೇಟ್ ಚೆನ್ನಾಗಿ ಸಿಗುತ್ತೆ, ಬಟ್ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಈ ರೀತಿ ನೋಡಿ ನೀವು ಒಳ್ಳೊಳ್ಳೆ ಸ್ಟೋನ್ಗಳಲ್ಲಿ ಅಥವಾ ಮುತ್ತುಗಳಲ್ಲಿ ಯೂಸ್ ಮಾಡಿ ಈ ರೀತಿ ಸರಗಳನ್ನ ಮಾಡಿಸ್ಕೋಬೋದು. ಇದನ್ನು ಥ್ರೆಡ್ ಉಪಯೋಗಿಸಿ ಮಾಡಿದ್ದಾರೆ, ಬ್ಲ್ಯಾಕ್ ಥ್ರೆಡ್ ಉಪಯೋಗಿಸಿ. ನೀವು ಇದನ್ನು ಮಣಿಗಳು ಚಿಕ್ಕ ಚಿಕ್ಕದು ಗುಂಡುಗಳನ್ನೂ ಕೂಡ ಹಾಕ್ಸ್ಬಿಟ್ಟು ಮಾಡಿಸ್ಕೋಬೋದು. ಅಥವಾ ಚೈನ್ ಕೊಡಿಸ್ಕೋತೀವಿ ಅಂದರೂ ಕೂಡ ಇದಕ್ಕೆ ಚೈನ್ನ ಟ್ಯಾಗ್ ಮಾಡಿ ಕೂಡ ಹಾಕೋಬೋದು ನೋಡಿ. ಈ ಥರ ಒಂದು ಸರನೂ ಕೂಡ ನೀವು ಗುಂಡು ಉಪಯೋಗಿಸಿ ಮಧ್ಯೆ ಒಂದು ಪೆಂಡೆಂಟ್ನ ಉಪಯೋಗಿಸಿ ಮಾಡಿಸ್ಕೋತೀವಿ ಅಂದರೂ ಮಾಡಿಸ್ಕೋಬೋದು. ಅಥವಾ ಈ ಥರ ಏನಾದರೂ ಮಾಡಿಸ್ಕೋತೀವಿ ಅಂದರೆ ಗ್ರೀನ್ ಕಲರಲ್ಲಿ, ಮೆರೂನ್ ಕಲರಲ್ಲಿ ಮಾಡಿಸ್ಕೋಬೋದು. ಹಾಗೆಯೇ ಈ ಥರ ನೋಡಿ ಗುಂಡುಗಳನ್ನ ನೀವು ಸ್ವಲ್ಪ ಸಣ್ಣ ಸೈಜ್ ಇದು 1 ಗ್ರಾಮ್ಗೆ 4 ಬರುತ್ತೆ. ಆ ಸೈಜಲ್ಲಿ ಈ ಥರ ಒಂದು ಸ್ಟೋನ್ಗಳನ್ನ ಉಪಯೋಗಿಸಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನೀವು ಈ ಥರ ಏನಾದರೂ ಮಾಡಿಸ್ಕೋತೀವಿ ಅಂದರೆ ಮಾಡಿಸ್ಕೋಬೋದು. ಎಲ್ಲ ಸ್ಯಾರಿಗೂ ಕೂಡ ಮ್ಯಾಚ್ ಆಗೋ ಥರನೇ ಈ ಒಂದು ಕಲರ್ಸ್ಗಳನ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಬ್ಲ್ಯಾಕ್ ಕಲರಲ್ಲಿ ಯಾವ ಥರ ಕಾಣಿಸುತ್ತೆ, ಹಾಗೆ ಗ್ರೀನ್ ಕಲರಲ್ಲಿ ಯಾವ ಥರ ಕಾಣಿಸುತ್ತೆ, ಬ್ಲ್ಯಾಕಿಗೆ ಗ್ರೀನು ಮತ್ತು ಮುತ್ತು ಎರಡೂ ಮಿಕ್ಸ್ ಮಾಡಿದ್ದಾರೆ ನೋಡಿ. ಅದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಅವಳ ಗೋಲ್ಡು ಮತ್ತು ಬ್ಲ್ಯಾಕು 3 ಕೂಡ ಮಿಕ್ಸ್ ಮಾಡಿದ್ದಾರೆ. ಯಾವ್ಯಾವ ಥರ ಮಿಕ್ಸ್ ಮಾಡಿ ಹಾಕ್ಸ್ಕೊಂಡ್ರೆ ಹೆಂಗೆ ಕಾಣಿಸುತ್ತೆ ಅಂತ ನಿಮಗೂ ಗೊತ್ತಾದರೆ ನಿಮ್ಗೊಂದು ಐಡಿಯಾ ಬರುತ್ತೆ ಅಂತ ಈ ಒಂದು ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅಥವಾ ಈ ಥರ ಫುಲ್ಲು ಪ್ಲೇನಲ್ಲೇ ಮಾಡಿಸ್ಕೋತೀವಿ ಅಂದರೂ ಕೂಡ ಮಾಡಿಸ್ಕೋಬೋದು. ನೀವು ಫುಲ್ಲು ಪ್ಲೇನಲ್ಲಿ ಮಾಡಿಸ್ಕೋತೀವಿ ಅಂದರೆ ಅದಕ್ಕೆ ವಿತ್ ಚೈನ್ ಜೊತೆ ಮಾಡಿಸ್ಕೋತೀವಿ ಅಂದರೆ ಮಿನಿಮಮ್ ಒಂದು 22ರಿಂದ 23 ಗ್ರಾಮ್ ಆದರೂ ಬೇಕಾಗುತ್ತೆ.
ನೀವು ಅದ್ರ ಜೊತೆಗೆ ನೋಡಿ ಈ ಥರ ಪೆಂಡೆಂಟು ಹವಳನ ಮಿಕ್ಸ್ ಮಾಡಿ ದಪ್ಪದು ಹವಳ ಮಿಕ್ಸ್ ಮಾಡಿ ಈ ಥರ ಸರಗಳನ್ನ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಪ್ಲೇನ್ ನೋಡಿ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಪ್ಲೇನಲ್ಲಿ ನಿಜವಾಗ್ಲೂ ಹೇಳ್ತೀನಿ ಅಷ್ಟು ಚೆನ್ನಾಗಿ ಬರೋಲ್ಲ. ನೀವು ಈ ಥರ ಹವಳ ಮಿಕ್ಸ್ ಮಾಡಿ ನೋಡಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ನೀವು ಮ್ಯಾಚಿಂಗ್ ಇಯರಿಂಗ್ಸ್ ಕೂಡ ಹಾಕ್ಕೋಬೋದು. ನೀವು ಯಾವುದೇ ಒಂದು ಸ್ಯಾರಿಗೂ ಕೂಡ ಮ್ಯಾಚ್ ಮಾಡ್ಕೋಬೋದು. ಅಂದರೆ ಎಲ್ಲ ಥರ ಸೀರೆಗಳಿಗೂ ಕೂಡ ಚೆನ್ನಾಗೇ ಮ್ಯಾಚ್ ಆಗುತ್ತೆ ಈ ಒಂದು ಸರ. ನೀವು ಫುಲ್ಲು ಪ್ಲೇನಲ್ಲಿ ಮಾಡಿಸ್ತೀವಿ ಅಂದ್ರೂ ಮಾಡಿಸ್ಬೋದು. ಅದು ಯಾವ ರೀತಿ ಅನ್ನೋದನ್ನು ಕೂಡ ಸ್ಕಿಪ್ ಮಾಡದೇ ನೋಡಿ ತೋರಿಸ್ತೀನಿ. ಬಟ್ ಈ ಥರ ಗುಂಡುಗಳನ್ನ ನೀವು ಫುಲ್ ಪ್ಲೇನಲ್ಲಿ ಪೋಣಿಸ್ಕೋತೀನಿ ಅಂದರೆ ನಿಜವಾಗ್ಲೂ ಚೆನ್ನಾಗಿ ಕಾಣಿಸಲ್ಲ. ಈ ಥರ ಒಂದು ಬ್ಲ್ಯಾಕ್ಗೆ ಹವಳ ಮಿಕ್ಸ್ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನೀವು ಈ ಥರ ಪೆಂಡೆಂಟ್ ಉಪಯೋಗಿಸಿ ಮಾಡಿಸ್ಕೋತೀವಿ ಅಂದರೂ ಮಾಡಿಸ್ಕೋಬೋದು. ಈ ಥರ ಪ್ಲೇನಲ್ಲಿ ಮಾಡಿಸ್ಕೋತೀವಿ ಏನಾದರೂ ಮಧ್ಯದಲ್ಲಾದರೂ ಒಂದು ಸ್ವಲ್ಪ ಹವಳನ ಮಿಕ್ಸ್ ಮಾಡಿದ್ರೆ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇದಂತೂ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನೀವು ಗ್ರೀನ್ ಮಣಿಗಳನ್ನೂ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ಈ ಒಂದು ಮಣಿ ನೋಡಿ ರುದ್ರಾಕ್ಷಿ ಮಣಿ ಗೊತ್ತಲ್ವ ಎಲ್ಲರಿಗೂ ಕೂಡ, ಅದರಲ್ಲಿ ಮಾಡಿರೋ ಅಂಥದ್ದು ಇದು. ಇವಾಗ ಅದು ಕೂಡ ಫ್ಯಾಷನ್ ಆಗಿಬಿಟ್ಟಿದೆ. ಅದರಲ್ಲೂ ಕೂಡ ಕೆಲವೊಂದು ಸರಗಳನ್ನ ಇದೇ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ನೋಡಿ ಹೇಗಿದೆ ಅಂತ ಹೇಳಿ. ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದವರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಈ ಥರ ಒಂದು ಶೇಪಲ್ಲಿ ಕೂಡ ಗುಂಡುಗಳು ಸಿಗುತ್ತೆ ನೋಡಿ. ಅದನ್ನು ಕೂಡ ನೀವು ಯಾವ ರೀತಿ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಯಾವ ರೀತಿ ಪೋಣಿಸ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಮಧ್ಯದಲ್ಲಿ ಗ್ರೀನ್ ಮಣಿಗಳನ್ನ ಉಪಯೋಗಿಸಿದ್ರು ಕೂಡ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ. ನೀವು ಈ ಥರ ಬ್ಲ್ಯಾಕ್ಗೆ ಅಂದರೆ ಬ್ಲ್ಯಾಕ್ ಥ್ರೆಡ್ ಉಪಯೋಗಿಸಿರೋದಿಲ್ಲಿ ಈ ರೀತಿಯೂ ಕೂಡ ಮಾಡ್ಕೋಬೋದು. ಹವಳ ಮತ್ತು ಬ್ಲ್ಯಾಕ್ ಥ್ರೆಡ್ಡು ಹಾಗೆ ಗೋಲ್ಡ್ ಗುಂಡು ಈ ಥರ ಮಾಡ್ಕೋಬೋದು. ಮುತ್ತಿನ ಸರ ಥರ ಮಾಡ್ಕೋತೀವಿ ಅಂದರೂ ಮಾಡ್ಕೋಬೋದು, ಅಥವಾ ಬರೀ ಹವಳನೇ ಉಪಯೋಗಿಸಿ ಮಾಡ್ಕೋತೀವಿ ಅಂದರೂ ಕೂಡ ಮಾಡ್ಕೋಬೋದು. ಇವಾಗ ನೋಡಿ ರುದ್ರಾಕ್ಷಿ ಅಂತ ಹೇಳ್ದೆ ಅಲ್ವಾ, ರುದ್ರಾಕ್ಷಿ ಮಣಿಲಿ ಮಾಡಿರೋಂಥ ಸರಗಳಿದು. ಇವಾಗಂತೂ ಇದು ಕೂಡ ಫ್ಯಾಷನ್ ಆಗಿಬಿಟ್ಟಿದೆ. ಇದ್ರ ಬಗ್ಗೆಯೂ ಕೂಡ ನಿಮಗೆ ಡಿಸೈನ್ಸ್ ಬೇಕಂದರೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ನನಗಂತೂ ಈ ಒಂದು ಸರ ಬ್ಲ್ಯಾಕ್ ಕಲರಲ್ಲಿ ಮಾಡಿರೋದು ತುಂಬಾ ಇಷ್ಟ ಆಯಿತು. ಈ ಥರ ನೀವು ಮಾಡಿಸ್ಕೋತೀವಿ ಅಂದರೆ ಮಿನಿಮಮ್ ನಿಮಗೆ ಒಂದು 15 ಗ್ರಾಮ್ ಆದರೂ ಬೇಕಾಗುತ್ತೆ. ನೀವು ಇದನ್ನು ಫುಲ್ ಮೇಲ್ಗಡೆ ಗುಂಡುಗಳನ್ನ ಬಿಟ್ಟು ಮಧ್ಯದಲ್ಲಿ ಮಾತ್ರ ಸ್ಟಾಪ್ ಮಾಡಿ ಥ್ರೆಡ್ನ ಕೊಡಿಸ್ಬಿಟ್ರೆ ಒಂದು 8 ಗ್ರಾಮ್ಗೆ ತುಂಬ ಚೆನ್ನಾಗಾಗುತ್ತೆ. ಅಂದರೆ ನೆಕ್ಲೆಸ್ ಥರ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗೆ ನೋಡಿ ಮುತ್ತುಗಳನ್ನ ಉಪಯೋಗಿಸಿದ್ದಾರೆ, ಗುಂಡು ಕೂಡ ಉಪಯೋಗಿಸಿ ಪೆಂಡೆಂಟ್ ಕೂಡ ಹಾಕಿದ್ದಾರೆ, ತುಂಬ ಚೆನ್ನಾಗಿ ಬರುತ್ತೆ. ಈ ಥರನೂ ಕೂಡ ಮಾಡಿಸ್ಕೋಬೋದು. ಹಾಗೆ ನಾನು ಆವಾಗಲೇ ಹೇಳ್ದೆ ಅಲ್ವಾ ನಿಮಗೆ ಫುಲ್ಲು ಗುಂಡುಗಳನ್ನ ಉಪಯೋಗಿಸಿ ಸರನೂ ಮಾಡ್ಕೋಬೋದು ಫುಲ್ ಪ್ಲೇನಲ್ಲಿ. ಈ ರೀತಿ ಮಾಡಿಸ್ಕೋಬೇಕು ನೀವು. ಫುಲ್ಲು ಪ್ಲೇನ್ ಆದರೆ ಚೆನ್ನಾಗಿರಲ್ಲ. ಮಧ್ಯದಲ್ಲಿ ಈ ಥರ ಒಂದು ಗ್ರೀನು ಮತ್ತು ರೆಡ್ಡು ಮಿಕ್ಸ್ ಮಾಡಿ ಅದಕ್ಕೆ ಒಂದು ಗುಂಡನ್ನ ಮಾಡಿರ್ತಾರೆ ನೋಡಿ. ಈ ಥರ ಒಂದು ಡಿಸೈನಲ್ಲಿ ನೀವು ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಈ ಒಂದು ಡಿಸೈನ ಒಂದು 22, 23 ಅಥವಾ 25, 18 ಈ ಥರ ಒಂದು ಗ್ರಾಮಲ್ಲಿ ಮಾಡಿಸ್ಕೋಬೋದು. ಈ ಒಂದು ಸರ ನಿಮಗೆ ತುಂಬ ಚೆನ್ನಾಗೇ ಬಾಳಿಕೆ ಬರುತ್ತೆ. ಹಾಗೆ ನೀವು ವಾಪಸ್ ಕೊಟ್ಟರು ಅಷ್ಟೇ, ನೀವು ಎಷ್ಟು ರೇಟಿಗೆ ತೊಗೊಂಡಿರ್ತೀರೋ ಹಾಗೆ ಅವತ್ತೊಂದು ದಿನ ರೇಟು ಎಷ್ಟಿರುತ್ತೋ ಗೋಲ್ಡ್ದು ಅಷ್ಟಕ್ಕೇ ಹಾಕೋತಾರೆ. ಅಷ್ಟು ಚೆನ್ನಾಗಿರೋಂಥ ಚಿನ್ನದಲ್ಲೇ ಮಾಡಿರೋದು ಇದು. ಆಲ್ಮೋಸ್ಟ್ ಗೊತ್ತಿರೋ ವೆಯ್ಟೆಲ್ಲ ಅಲ್ಲೇ ಹಾಕಿದ್ದೀನಿ, ಅಂದರೆ ಇದ್ರದ್ದು ವೆಯ್ಟ್ ಇದೆ ಅಂಥೇಳಿ. ಈ ರೀತಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಸಪೋರ್ಟ್ ಮಾಡಿ ಅಂತೇಳಿ ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.